ನಮಸ್ಕಾರ ಎಲ್ಲರಿಗೂ. ತಾವೆಲ್ಲರಿಗೂ ಈ ವಿಡಿಯೋ ಯಾವ ವಿಷಯದ ಬಗ್ಗೆ ಎಂದು ಆಲ್ರೆಡಿ ತಿಳಿದಿರ್ಬೋದು ಅಲ್ವಾ? ಕರೆಕ್ಟ್. ಸೊ ನಾವಿವತ್ತು ಗಿಟ್ ಹಾಗೂ ಗಿಟ್ ಹಬ್ ಬಗ್ಗೆ, ಅದರ ಉಪಯೋಗ ಅಂದ್ರೆ ಯೂಸಸ್, ಡಿಫರೆನ್ಸಸ್ ಅಂದ್ರೆ ವ್ಯತ್ಯಾಸ, ಇದೆಲ್ಲವನ್ನು ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ತಿಳಿಯೋಣ. ಸೊ ತಾವೆಲ್ಲ ತಿಳಿದಿರುವಂತೆ ಗಿಟ್ ಇಸ್ ಅ ಸಾಫ್ಟ್ವೇರ್. ಸೊ ಈ ಸಾಫ್ಟ್ವೇರ್ ಅನ್ನು ಲಿನಕ್ಸ್ ಮೇಂಟೈನ್ ಮಾಡೋದ್ರಿಂದ ಗಿಟ್ ಒಂದು ಕಮಾಂಡ್ ಲೈನ್ ಟೂಲ್ ಆಗಿರುತ್ತದೆ. ಇದೇ ತರ ಗಿಟ್ ಹಬ್ ಅಂದ್ರೆ ಒಂದು ಸರ್ವಿಸ್. ಸೊ ಈ ಸರ್ವಿಸ್ ಅಂದ್ರೆ ಗಿಟ್ ಹಬ್ ಅನ್ನು ಮೈಕ್ರೋಸಾಫ್ಟ್ ಮೇಂಟೈನ್ ಮಾಡುವುದರಿಂದ ಇಟ್ ಈಸ್ ಅ GUI ಅಂದ್ರೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ನಾವೆಲ್ಲರೂ ಗಿಟ್ ಹಾಗೂ ಗಿಟ್ ಹಬ್ ನ ಡಿಫರೆನ್ಸ್ ಅಂದ್ರೆ ವ್ಯತ್ಯಾಸವನ್ನು ಆಲ್ರೆಡಿ ತಿಳ್ಕೊಂಡು, ಸೊ ಇನ್ನು ಮುಂದೆ ಗಿಟ್ ಹಾಗೂ ಗಿಟ್ ಹಬ್ ನ ಉಪಯೋಗ ಅಂದ್ರೆ ಯೂಸರ್ಸ್ ಅನ್ನು ತಿಳ್ಕೊಳ್ಳೋಣ. ಸೊ ನಾವೆಲ್ಲರೂ ನಮ್ಮ ಕಾಲೇಜ್ ಡೇಸ್ ಅಲ್ಲಿ ಫ್ರೆಂಡ್ಸ್ ಒಟ್ಟಿಗೆ ಕೋಡ್ ಶೇರ್ ಮಾಡ್ತಿದ್ವಿ, ಕರೆಕ್ಟ್ ಅಲ್ವಾ? ಸೊ ಅದೇ ತರ ಗಿಟ್ ಅನ್ನು ಕೋಡ್ ಶೇರ್ ಮಾಡಲು ಉಪಯೋಗಿಸುತ್ತೀವಿ. ಹೇಗಂದ್ರೆ, ಉದಾಹರಣೆಗೆ ಗಿಟ್ ಒಂದು ಸಾಫ್ಟ್ವೇರ್. ಸೊ ಆ ಸಾಫ್ಟ್ವೇರ್ ಅಲ್ಲಿ ನಾವು ಬರೆದಂತ ಕೋಡ್ ಅನ್ನು ಅಪ್ಲೋಡ್ ಮಾಡ್ತೀವಿ. ಸೊ ಅದನ್ನು ನಮ್ಮ ಫ್ರೆಂಡ್ಸ್ ಗೆ URL ಮುಖಾಂತರ ಶೇರ್ ಮಾಡಬಹುದು. ಸೊ ಅದೇ ತರ ಗಿಟ್ ಹಬ್ ಅಂದ್ರೆ ಅದೊಂದು ಸರ್ವಿಸ್. ಸೊ ಇದರಲ್ಲಿ ಸೋರ್ಸ್ ಕೋಡ್ ಅನ್ನು ಹೋಸ್ಟ್ ಮಾಡಲು ಉಪಯೋಗಿಸುತ್ತೀವಿ. ಸೊ ಇದೇ ತರ ಗಿಟ್ ಹಾಗೂ ಗಿಟ್ ಹಬ್ ನ ಇನ್ನೂ ಡೆಪ್ತ್ ಆಗಿರುವಂತ ಇನ್ಫಾರ್ಮೇಶನ್ ಅನ್ನು ನಾವು ನಿಮ್ಗೆ ಕೊಡಬೇಕಾದ್ರೆ ಪ್ಲೀಸ್ ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.